ಇವತ್ತು ವಿಶ್ವ ಮಣ್ಣು ದಿನ. ನಾವು ಎಲ್ಲರೂ ಮಣ್ಣಿಂದ ಬಂದಿದ್ದೀವಿ, ಎಸ್ ಆರ್ ನೋ? ಕರೆಕ್ಟ್. ಮಣ್ಣಲ್ಲೇ ವಾಪಸ್ ಹೋಗ್ತೀವಿ. ಇನ್ ಬಿಟ್ವೀನ್ ಆಲ್ ದಿಸ್ ಸರ್ಕಸ್ ಇಸ್ ದೇರ್. ವರ್ಲ್ಡ್ ಸಾಯಿಲ್ ಡೇ ಯಾಕೆ ಇಂಪಾರ್ಟೆಂಟ್ ಇದೆ ಅದನ್ನ ನೋಡೋಣ. ಓಕೆ, ನೆಕ್ಸ್ಟ್ ನಾವು ಮಣ್ಣು ತುಂಬಾ ಇಂಪಾರ್ಟೆಂಟ್ ಇದೆ. ಮಣ್ಣಿಂದಾನೇ ಎಲ್ಲ ಊಟ ಬರೋದು. 95% ಊಟ ಮಣ್ಣಿಂದಾನೇ ಬರೋದು. ಓಕೆ, ಅದಕ್ಕೆ ನಾವು ಕೇರ್ ಮಾಡಬೇಕು, ಮಣ್ಣದು ಕೇರ್ ಮಾಡಬೇಕು, ಅದ್ರದ್ದು ಮೆಜರ್ಮೆಂಟ್ ಆಗ್ಬೇಕು, ಕರೆಕ್ಟ್ ಆಗಿ ಮಾನಿಟರ್ ಮಾಡಬೇಕು, ಕರೆಕ್ಟ್ ಆಗಿ ಮ್ಯಾನೇಜ್ ಮಾಡಬೇಕು. ಮ್ಯಾನೇಜ್ ಮಾಡ್ತಾ ಇಲ್ಲ ಅಂದ್ರೆ ಏನಾಗ್ತಾ ಇದೆ ಅದು ಎಲ್ಲ ನೋಡೋಣ. ಓಕೆ, ನೆಕ್ಸ್ಟ್ ನಾನು ಈಗಲೇ ಜಸ್ಟ್ ಹೇಳಿದೆ, ಅನ್ನ ಎಲ್ಲಿಂದ ಸಿಗುತ್ತೆ? ಮಣ್ಣಿಂದ ಸಿಗುತ್ತೆ. 95% ನಮ್ದು ಫುಡ್ ಎಲ್ಲ ಸಾಯಿಲ್ ಇಂದಾನೆ ಬರೋದು, ಮಣ್ಣಿಂದ. ಓಕೆ, ನೆಕ್ಸ್ಟ್ 18 ಪ್ರಕಾರದ ಎಸೆನ್ಷಿಯಲ್ ನ್ಯೂಟ್ರಿಯೆಂಟ್ಸ್ ಬೇಕಾಗತ್ತೆ ಪ್ಲಾಂಟ್ಗೆ, ಗಿಡಗೆ, ಮರಗೆ ಬೆಳೆಯಕ್ಕೆ. ಓಕೆ, ಅದರಿಂದ 15 ಎಲ್ಲಿಂದ ಸಿಗತ್ತೆ? ಮಣ್ಣಿಂದ. ಓಕೆ, ನೆಕ್ಸ್ಟ್ ಈ ಮಣ್ಣು ರೆಡಿ ಆಗಕ್ಕೆ 1000 ವರ್ಷ ಬೇಕಾಗುತ್ತೆ. ಫಾರ್ 2 to 3 ಸೆಂಟಿಮೀಟರ್ ಲೇಯರ್ ಆಫ್ ಸಾಯಿಲ್ ವಿ ರಿಕ್ವೈರ್ 1000 ಇಯರ್ಸ್. ಮತ್ತೆ ನಾವು ಮನುಷ್ಯರಿಗೆ ಏನ್ ಮಾಡ್ತಾ ಇದೀವಿ? ಮಣ್ಣಿಗೆ ತುಂಬಾ ಬೇಗ ಬೇಗ ಡ್ಯಾಮೇಜ್ ಮಾಡ್ತಾ ಇದೀವಿ. ಅದು ಹೆಂಗ್ ಡ್ಯಾಮೇಜ್ ಮಾಡ್ತಿದೆ ಅದು ತೋರಿಸ್ತೀವಿ. ನೆಕ್ಸ್ಟ್ ಇದು ಕರೆಕ್ಟ್ ಆಗಿ ನಾವು ಮಣ್ಣು ಮ್ಯಾನೇಜ್ ಮಾಡಿದ್ರೆ, ಮಣ್ಣಿಗೆ ಮ್ಯಾನೇಜ್ ಮಾಡಬೇಕಾದ್ರೆ ಮಣ್ಣು ಮೇಲೆ ಗಿಡ ಮರ ಎಲ್ಲ ಬೆಳೆಯೋದು ಕರೆಕ್ಟ್ ಆಗಿ. ಓಕೆ, ಮತ್ತೆ ಜಾಸ್ತಿ ಪೆಸ್ಟಿಸೈಡ್, ಕೆಮಿಕಲ್, ಫರ್ಟಿಲೈಸರ್ ಅದು ಎಲ್ಲ ಯೂಸ್ ಮಾಡಿದ್ರೆ, ಆರ್ಟಿಫಿಷಿಯಲ್ ಎಲ್ಲ ಯೂಸ್ ಮಾಡಿದ್ರೆ ಅದು ಹಾಳಾಗ್ಬಿಡುತ್ತೆ ಬೇಗ. ಅದು ನಾವು ಸರಿಯಾಗಿ ಮಾಡಲಿಲ್ಲ ಅಂದ್ರೆ ಅದರಿಂದಾನೇ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ರಿಲೀಸ್ ಆಗೋದು. ಅದಕ್ಕೆ ನೀವು ನೋಡಿರ್ಬೋದು, ಸಿಟಿಯಲ್ಲಿ ಜಾಸ್ತಿ ಬಿಸಿಲು ಇರುತ್ತೆ, ಅದು ನಮ್ಮ ತೋಟದಲ್ಲಿ ಅಷ್ಟು ಜಾಸ್ತಿ ಇರಲ್ಲ. ಸಿಟಿಯಲ್ಲಿ ಸಿಮೆಂಟ್ 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 ಎಲ್ಲ ಕಡೆ ಸಿಮೆಂಟ್ ಇರುತ್ತೆ, ಮಣ್ಣು ಇರಲ್ಲ, ಅದಕ್ಕೆ ಜಾಸ್ತಿ ಆಗ್ಬಿಡುತ್ತೆ ಕಾರ್ಬನ್. ನೆಕ್ಸ್ಟ್ ಮಣ್ಣಲ್ಲಿ ಜೀವ ಇದೆ. ಓಕೆ, ಮಣ್ಣು ಒಳಗಡೆ ಜೀವ ಇದೆ. ಎಷ್ಟು ಜೀವ ಇದೆ? ನಾವು ಕರೆಕ್ಟ್ ಆಗಿ ಮ್ಯಾನೇಜ್ ಮಾಡಿದ್ರೆ 58% ಜಾಸ್ತಿ ನಾವು ಅದು ಫುಡ್ ಪ್ರೊಡಕ್ಷನ್ ಮಾಡಬಹುದು, ಕರೆಕ್ಟ್ ಆಗಿ ಮ್ಯಾನೇಜ್ ಮಾಡಿದ್ರೆ. ನೆಕ್ಸ್ಟ್ ಅದಕ್ಕೆ ನಾವು ಡಾಕ್ಟರ್ಸ್ ಇದೀವಲ್ಲ, ತುಂಬಾ ಜನ ಇಲ್ಲಿ ಡಾಕ್ಟರ್ಸ್ ಇದಾವೆ, ಕರೆಕ್ಟ್. ಆ ತರ ಸಾಯಿಲ್ ಡಾಕ್ಟರ್ಸ್, ಮಣ್ಣಿಗೆನು ವೈದ್ಯರು ಇರ್ತಾರೆ. ಓಕೆ, ನಾವು ಎಲ್ಲರೂ ಆಗ್ಬೋದು. ಮಣ್ಣಿಗೆ ವೈದ್ಯರು ಯಾರು? ಅವ್ರ ನಾಲೆಜ್ ಎಲ್ಲರ ಜೊತೆಗೆ ಶೇರ್ ಮಾಡ್ಬೇಕು, ಕರೆಕ್ಟ್ ಆಗಿ ಮಣ್ಣು ಹೆಂಗ್ ಮ್ಯಾನೇಜ್ ಮಾಡ್ಬೇಕು ಅವರು ನಮ್ಗೆ ಎಲ್ಲರಿಗೆ ಹೇಳ್ಬೇಕಾಗುತ್ತೆ. ನಾವು ಅದು ಕಲಿತ್ಬಿಟ್ಟು ನಾವು ಕರೆಕ್ಟ್ ಆಗಿ ಮಣ್ಣದು ಸಂರಕ್ಷಣೆ ಮಾಡ್ಬೇಕಾಗುತ್ತೆ. 1 ಗ್ರಾಮ್ ಮಣ್ಣಲ್ಲಿ 10 ಬಿಲಿಯನ್ ಮೈಕ್ರೋ ಆರ್ಗಾನಿಸಮ್. 10 ಬಿಲಿಯನ್ ಮೀನ್ಸ್ ಹೌ ಮಚ್ ಇನ್ ಕನ್ನಡ? 10 ಶತಕೋಟಿ. 10 ಶತಕೋಟಿ ಜೀವಾಣು ಇರುತ್ತೆ. ಓಕೆ, ಅದರಿಂದ ನಾವು ಸ್ಟಡಿ ಮಾಡ್ತಾ ಇರ್ತೀವಿ. ಅದರದ್ದು ಮೈಕ್ರೋಬಯಾಲಜಿ ಅಂತ ಒಂದು ಬ್ರಾಂಚ್ ಇರುತ್ತೆ. ಅದರಲ್ಲಿ ಇನ್ನು ಜಸ್ಟ್ 1% ಐಡೆಂಟಿಫೈ ಆಗಿದೆ. 99% ಇನ್ನೂ ನಮಗೂ ಗೊತ್ತಿಲ್ಲ. ಅಷ್ಟು ಅದರಲ್ಲಿ ವೆರೈಟಿ ಇದೆ. ಆ ವೆರೈಟಿ ನಮ್ಗೆ ತುಂಬಾ ಉಪಯೋಗ. ಅದರಿಂದನೂ ಬೇರೆ ಬೇರೆ ತರ ಮೆಡಿಸಿನ್ ರೆಡಿ ಆಗುತ್ತೆ. ನೆಕ್ಸ್ಟ್ ಮತ್ತೆ ಸಾಯಿಲ್ ಇಸ್ ನಾಟ್ ಡರ್ಟ್. ಮಣ್ಣು ಮತ್ತೆ ಧೂಳು ಡಿಫರೆನ್ಸ್ ಇದೆ. ನಿಮ್ಮ ಹಳ್ಳಿಯಲ್ಲಿ ಅಥವಾ ನಿಮ್ ಸಿಟಿಯಲ್ಲಿ ಧೂಳು ಜಾಸ್ತಿ ಆಗ್ತಾ ಇದ್ರೆ, ಅಮೆರಿಕದಲ್ಲಿ ಈ ತರ ಪ್ರಾಬ್ಲಮ್ ಆಗಿತ್ತು, ಆಗ್ತಾ ಇದೆ, ಈಗಲೂ ಎಲ್ಲ ಕಡೆ ಆಗ್ತಾ ಇದೆ. ಧೂಳದು ಈ ತರ ಸ್ಟಾರ್ಮ್ ಬರುತ್ತೆ. ಸ್ಟಾರ್ಮ್ ಏನ್ ಹೇಳ್ತೀವಿ ಕನ್ನಡದಲ್ಲಿ? ಬರುಗಾಳಿ. ಈ ತರ ಅಮೆರಿಕದಲ್ಲಿ 1930s ಅಲ್ಲಿ ಬಂದಿತ್ತು. ಯಾಕೆ ಗೊತ್ತಾ? ಅವರು ಏನ್ ಮಾಡಿದ್ದಾರೆ, ಅದು ರೆಗ್ಯುಲರ್ ಮರ ಗಿಡ ಎಲ್ಲ ಕಟ್ ಮಾಡಿ ಅವರೆಲ್ಲ ಟೊಬ್ಯಾಕೋ ಸಂಪಾದನೆ ಮಾಡಬೇಕು, ತಂಬಾಕು ಸಂಪಾದನೆ. ಆ ತಂಬಾಕು ಅಂದ್ರೆ ಕ್ಯಾಶ್ ಕ್ರಾಪ್ ಅಂತ ಹೇಳ್ತೀವಿ, ಕರೆಕ್ಟ್ ಅಲ್ವಾ? ಕ್ಯಾಶ್ ಕ್ರಾಪ್. ಓಕೆ, ಆ ಕ್ಯಾಶ್ ಕ್ರಾಪ್ ಮಾಡಿ 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 ಅವ್ರು ಏನ್ ಮಾಡಿದ್ದಾರೆ, ಎಲ್ಲ ಇದು ಮಣ್ಣಿಂದ ದೂರ ಆಗ್ಬಿಟ್ಟಿದ್ದಾರೆ. ವಿದಿನ್ 2-3 ಇಯರ್ಸ್ ಅದು ದೂರ ಆಗ್ಬಿಟ್ಟು ಈಗಲೂ ನೀವು ಸರ್ಚ್ ಮಾಡಿದ್ರೆ, ಗೂಗಲ್ ಅಲ್ಲಿ ಸರ್ಚ್ ಮಾಡಿ, ಅಮೆರಿಕನ್ ಡಸ್ಟ್ ಬೌಲ್ ಅಂತ ಒಂದು ಜಾಗ ಇದೆ. ತುಂಬಾ ಸಿಟೀಸ್ ಆ ತರ ಹಾಳಾಗಿ, ಅದರಲ್ಲಿ 75% ಪಾಪ್ಯುಲೇಷನ್ ಹಾಳಾಗಿ ಅವರಿಗೆ ಮೈಗ್ರೇಟ್ ಆಗ್ಬೇಕು. ಅದೇ ನೀವು ನೋಡಿ ಎಲ್ಲ ಕಡೆ ಆಗ್ತಾ ಇದೆ. ಅದು ನಾವು ಅದರದ್ದು ಸಂರಕ್ಷಣೆ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇದು ಏನು? ಅರ್ಥವಾದ ಎರೆಹುಳು. ಹಾ,
ಅದು ನಾವು ಇದರದು ನಾವು ಕೃಷಿ ಮಾಡ್ಬೇಕಾದ್ರೆ ಅವ್ರಿಗೂ ಬೆಳೆಯಬೇಕು, ನಮ್ ಗಾರ್ಡನ್ ಅಲ್ಲಿ ಹಾಕ್ಬೇಕಾದ್ರೆ ಹಾಕಿದ್ರೆ ದೇ ಆರ್ ದ ರಿಯಲ್ ಹೀರೋಸ್. ನೀವು ಪಿಕ್ಚರ್ ಅಲ್ಲಿ ನೋಡ್ತೀರಾ, ಫಿಲ್ಮ್ ಅಲ್ಲಿ ನೋಡ್ತೀರಾ, ಅದು ಕರೆಕ್ಟ್ ಹೀರೋ ಅಲ್ಲ. ಇದು ಚಿಕ್ಕದು, ಇದು ನಮ್ ಹೀರೋ. ಇದರಿಂದ ನಮ್ಗೆ ಅನ್ನ ಸಿಗತ್ತೆ. ಆಕ್ಚುಲಿ ಸಾಯಿಲ್ ಇದರಿಂದ ಹೆಲ್ದಿ ಆಗತ್ತೆ. ನಿಮ್ಮ ಊರಲ್ಲಿ ಸಾಯಿಲ್ ಸರಿ ಇಲ್ಲ ಅಂದ್ರೆ ಇದ್ರದ್ದು ನೀವು ವಾಟ್ ಯು ಕಾಲ್ ಟು ಗ್ರೋ ಇಟ್, ಬೆಳೆಸಬೇಕು. ಓಕೆ, ಆ ಬೆಳೆಸಿದ್ರೆ ಆಟೋಮೆಟಿಕ್ ಆಗಿ ನಮ್ಮ ಮಣ್ಣು ಸ್ವಾಸ್ಥ್ಯವಾಗಿ ಇರುತ್ತೆ. ಓಕೆ, ಸರಿ. ನೆಕ್ಸ್ಟ್, ಮಣ್ಣಿಗೆ ಕರೆಕ್ಟ್ ಆಗಿ ಇಟ್ಕೊಳ್ಳೋದು ಯಾರು? ಗಿಡ ಅಂಡ್ ಮರ. ಅದಕ್ಕೆ ನೀವು ಎಲ್ಲರೂ ಇಲ್ಲಿಂದ ಹೋಗಿದ್ಮೇಲೆ ಅಟ್ ಲೀಸ್ಟ್ ಒಂದೊಂದು ಗಿಡ ಈಗಲೇ ಹಾಕಿ ವರ್ಲ್ಡ್ ಸಾಯಿಲ್ ಡೇಗೆ. ಓಕೆ, ಗಿಡ ಹಾಕಿದ್ರೆ ಮಣ್ಣು ಸಂರಕ್ಷಣೆ ಆಗುತ್ತೆ, ನಿಮ್ಗೆ ಆಕ್ಸಿಜನ್ ಸಿಗುತ್ತೆ, ಅದ್ರ ಜೊತೆಗೆ ಹಣ್ಣು ಸಿಗುತ್ತೆ, ಎಲ್ಲ ಸಿಗುತ್ತೆ, ಛಾಯಾ ಸಿಗುತ್ತೆ. ಓಕೆ, ನೆಕ್ಸ್ಟ್. ಸೊ ನೀವು ಅದ್ರ ಬಗ್ಗೆ ಗಿಡ ಮರ ಬಗ್ಗೆ ನೀವು ನಿಮ್ದು ಮಾಹಿತಿ ಎಲ್ಲ ಜಾಸ್ತಿ ಬೆಳೀತಾ ಇರಬೇಕು. ಓಕೆ, ನೆಕ್ಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಹ್ಯಾಪಿ ವರ್ಲ್ಡ್ ಸಾಯಿಲ್ ಡೇ. JSS Hospitals, redefining healthcare. Vijaypur, Karnataka.